ಆ್ಯಕ್ಚುಲಿ ಈ ವ್ಲಾಗಲ್ಲಿ ನಾವು ಒಂದು ರೆಸಿಪಿ ಮಾಡ್ತಾಯಿದ್ದೀವಿ. ಸೊ ಏನು ಎತ್ತ ಅಂತ ನೀವೇ ನೋಡಿ. ಸೊ ಗೈಸ್, ಆ್ಯಕ್ಚುಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ವಿ ಡ್ರೈ ಫ್ರೂಟ್ಸ್ನ. ಸೊ ಒಂದಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡು ಅಲ್ಲಿ ಏನೇನೋ ನೋಡ್ಕೊಂಡು ಲೈಕ್ ಸ್ನ್ಯಾಕ್ಸ್ ಅದೆಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಬ್ಯಾಂಗ್ಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಾವಲ್ಲಿ ಸಿಗಾಕೊಂಡು ಬರೋ ಅಷ್ಟೊತ್ತಿಗೆ ಸೊ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿರೋದು ವ್ಲಾಗಿಗೋಸ್ಕರ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್, ಕಿತನೆ ಶಾನದಾರ್ ವಿಚಾರ ರಖತೆ ಹೈ. ಇಲ್ಲಾಂದರೆ ಹಂಗಂಗೆ ತೆಗೆದಾಕ್ತಿದ್ವಿ. ವ್ಲಾಗಲ್ಲಿ ತೋರಿಸ್ಬೇಕು ರೆಸಿಪಿ ಹೆಂಗೆ ಮಾಡೋದು ಅಂತ. ಹಿಂಗೆ ಪ್ರಿಪ್ರೇಷನ್ ಹಿಂಗೆ ಜೋಡಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಗೈಸ್, ಆ್ಯಕ್ಚುಲಿ ನಾವು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಡ್ರೈ ಫ್ರೂಟ್ ಬರ್ಫಿ ಅಂತ. ಆ್ಯಕ್ಚುಲಿ ಈ ಬರ್ಫಿ ಬಂದುಬಿಟ್ಟು ಫುಲ್ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಏನೇನು ಅಂತೆಲ್ಲ ನಾನು ಕೇಳೋಕೆ ಹೋಗ್ಬೇಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸೊ ರೆಸಿಪಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಯಾವ್ದ್ಯಾವ್ದು ಏನೇನು ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಗೈಸ್, ಇದು ಫೀಮೇಲ್ಸ್ PCOD ಆ ಥರ ಇರೋರಿಗೆ, ಆಮೇಲೆ ನ್ಯೂ ಬಾರ್ನ್ ಮಮ್ಮೀಸಿಗೆ, ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಇದು ನನಗೂ ಗೊತ್ತಿರಲಿಲ್ಲ, ಇದು ನಮ್ಮ ಅಕ್ಕದು ರೆಸಿಪಿ, ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಗೈಸ್, ಇವಾಗ ಪ್ಲೇಟ್ ಪ್ರಿಪ್ರೇಷನ್ ಆಗಿದೆ. ಸೊ ಯಾವ್ದ್ಯಾವ್ದು ಎಷ್ಟೆಷ್ಟು ಕ್ವಾಂಟಿಟಿಲಿ ಅಂತ ನಮ್ಮ ಅಕ್ಕನೇ ಹೇಳ್ತಾಳೆ. ಸೊ ಬನ್ನಿ. ಇದರಲ್ಲಿ ನಾನು ಫಸ್ಟು ಗ್ರೌಂಡ್ ನಟ್ಸ್ನ ನಾನು 1.5 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದು. ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1.5 ಕಪ್ ತೊಗೊಂಡಿದ್ದೀನಿ. ಈ ಒಂದು ಕಪ್ ಮೆಷರ್ಮೆಂಟ್ ನಾನು ಎಲ್ಲದರಲ್ಲೂ ಯೂಸ್ ಮಾಡಿರೋದು. ಸೆಕೆಂಡ್ ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ, ಒಂದು 1/4 ಕಪ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಡೇಟ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪಿಸ್ತಾ, ಇಟ್ಸ್ ಆಪ್ಷನಲ್, ಬಿಕಾಸ್ ನೀವು ಪಿಸ್ತಾ ಬೇಕು ಅಂದರೆ ತೊಗೊಳ್ಬೋದು, ಇಲ್ಲಾಂದರೆ ಇಟ್ಸ್ ಆಪ್ಷನಲ್. ಆಮೇಲೆ ಬಂದುಬಿಟ್ಟು ವಾಲ್ನಟ್ಸ್ ತೊಗೊಂಡಿದ್ದೀನಿ. ವಾಲ್ನಟ್ಸ್ 1/2 ಕಪ್ ಆಗುವಷ್ಟು ಸಾಕು. ಎಲ್ಲನೂ ನಿಮಗೆ ಡಿಪೆಂಡು, ನಿಮ್ಗೆ ಎಷ್ಟು ಬೇಕು ಏನು. ನನಗೆ ಎಷ್ಟೆಷ್ಟು ಬೇಕು, ನಾನು ಮಾಡ್ತಾ ಇರೋದು ಬಫಿ ಬಂದುಬಿಟ್ಟು 15 to 20 ಕ್ವಾಂಟಿಟಿ ಅಷ್ಟೇ, ಹಾಗಾಗಿ ನಾನು ಇಷ್ಟು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಅದನ್ನು ಸೇಮ್ ಸನ್ಫ್ಲವರ್ ಸೀಡ್ಸ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಆಲ್ಮಂಡ್ಸನ್ನು ಕೂಡ ಇದರಲ್ಲಿ 1.5 ಅಥವಾ 1.25 ಅಂತ ಹೇಳ್ಬೋದು, ಅಷ್ಟು ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ಕ್ಯಾಶ್ಯೂನು ಕೂಡ ಅಷ್ಟೇ, ಬ್ಲೂಬೆರೀಸ್ ಕೂಡ ಅಷ್ಟೇ. ಸೊ ಗೈಸ್, ಆ್ಯಕ್ಚುಲಿ ನೀವು ಬ್ಲೂಬೆರಿ ಬದಲು ರೇಸಿನ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನಾವು ಆ್ಯಕ್ಚುಲಿ ಬ್ಲೂಬೆರಿನಲ್ಲಿ ಟೋಟಲಿ ಆಪ್ಷನಲ್, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅದು ಡಿಪೆಂಡ್ ಅಪಾನ್ ಯು. ಇಟ್ಸ್ ಡಿಪೆಂಡ್ ಅಪಾನ್ ಯು. ನಾವು ಆ್ಯಕ್ಚುಲಿ ಬ್ಲೂಬೆರಿ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಅಂತ. ಹಿಮೋಗ್ಲೋಬಿನ್ ಚೆನ್ನಾಗಿದೆ, ಐರನ್ ಕಂಟೆಂಟ್ ಇದೆ, ಮೆಗ್ನೀಷಿಯಮ್ ಇದೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದ್ರಿಂದ ನಾನು ಇದನ್ನು ತೊಗೊಂಡಿರೋದು. ಇದನ್ನು ನೀವು ಹಾಲಲ್ಲಿ ಸೋಕ್ ಮಾಡಿ 10 ಮಿನಿಟ್ಸ್ ಬಿಫೋರ್ ಸೋಕ್ ಮಾಡಿ ಕೂಡ ತೊಗೊಂಡ್ರೆ ತುಂಬ ಒಳ್ಳೆಯದಿದೆ. ಸೊ ಇದನ್ನು ಏನೆಲ್ಲ ತೋರಿಸಿದ್ದೀನಲ್ಲ, ಇದನ್ನೆಲ್ಲ ನಾವು ಇಷ್ಟಿಷ್ಟು ಈ ಥರ ಕ್ವಾಂಟಿಟಿಯಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಇರಬೇಕು, ಬಿಕಾಸ್ ಬರ್ಫಿ ಎಲ್ಲ ನಾನು ಬಾಯಿಗೆ ಸಿಗಬೇಕು. ಇದನ್ನು ಕಡಿಮೆ ಮಾಡಿದ್ರು ಓಕೆ. ನಮ್ಮ ತಂಗಿಗೆ ಮಾಡೋದ್ವಲ್ಲೇ ನಾನು ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ, ಟೀಚ್ ಮಾಡಿ ಮಾಡಿಸ್ತಾ ಇದ್ದೀನಿ, ನೀಟಾಗಿ ಮಾಡು. ಆ್ಯಕ್ಚುಲಿ ಇವಾಗ ನಮ್ಮ ಅಕ್ಕ ನನಗೊಂದು ಕೆಲಸ ಕೊಟ್ಟಿದ್ದಾಳೆ, ಇದನ್ನೆಲ್ಲ ಚಾಪ್ ಮಾಡಬೇಕು ಸಣ್ಣದಾಗಿ. ಯಾಕಂದರೆ ಇದನ್ನು ನಾವು ಗ್ರೈಂಡ್ ಮಾಡ್ತಿಲ್ಲ ಕಂಪ್ಲೀಟಾಗಿ. ಸೊ ಬಾಯಿಗೆ ಫುಲ್ ತರ್ತರಿಯಾಗಿ ಸಿಗೋ ಥರ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಫುಲ್ ಕಂಪ್ಲೀಟ್ ಚಾಪ್ ಮಾಡಿ ಆದಮೇಲೆ ಸೊ ಏನು ಮಾಡಬೇಕಂತ ನೆಕ್ಸ್ಟ್ ಪ್ರೊಸೀಜರ್ ನಾನು ಹೇಳ್ತೀನಿ. ಸೊ ಗೈಸ್, ನಾವು ಇವಾಗ ಚಾಪಿಂಗ್ ಎಲ್ಲ ಮಾಡಿದ್ದೀವಿ. ಯಾವ್ದ್ಯಾವ್ದೆಲ್ಲ ಚಾಪಿಂಗ್ ಮಾಡಿದ್ದೀನಿ ಅಂತ 1 ನಿಮಿಷ ಬನ್ನಿ ತೋರಿಸಿ. ಇದು ಎಲ್ಲನೂ ಕೂಡ ನೀಟಾಗಿ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀವಿ. ಡಿಪೆಂಡ್ ಅಪಾನ್ ಯು, ಹೇಗೆ ನೀವು ತೊಗೊಳ್ತೀರಾ ಅಂತ. ಸೊ ಎಲ್ಲನೂ ಈ ಥರ ಒಂದು ಬರ್ಫಿ ಅಂತಂದರೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗ್ಬೋದು. ಸೊ ಎಲ್ಲನೂ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಕಡಲೆ ಬೀಜ, ಗ್ರೌಂಡ್ ನಟ್ಸ್ನ ನಾವು ಚಾಪ್ ಮಾಡಿಲ್ಲ. ಇದನ್ನು ನಾನು ಮಿಕ್ಸಿಯಲ್ಲಿ ಸ್ಮಾಲ್ ಜಾರಲ್ಲಿ ಸ್ವಲ್ಪ ಲೈಟಾಗೆ ಜಸ್ಟ್ 1 ಸೆಕೆಂಡ್ ಪೌಡರ್ ಟೈಪ್ ಮಾಡ್ಕೊಳ್ತೀನಿ. ಫುಲ್ ಪೌಡರ್ ಟೈಪ್ ಅಲ್ಲ, ತರಿಯಾಗೆ ಇದೆಲ್ಲನೂ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲನೂ ಚಾಪ್ ಆಗಿದೆ. ಇದನ್ನು ನೆಕ್ಸ್ಟು ನಾವು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಬನ್ನಿ. ಸೊ ಗೈಸ್, ಆ್ಯಕ್ಚುಲಿ ಇದನ್ನು ನಾವು ಚಾಪ್ ಮಾಡಲ್ಲ, ಯಾಕಂದರೆ ಇದನ್ನು ಸ್ಮ್ಯಾಶ್ ಮಾಡ್ತೀವಿ. ಸೊ ಹಾಗಾಗಿ ಜಸ್ಟ್ ಸೀಡ್ ರಿಮೂವ್ ಮಾಡಿದ್ದೀವಿ, ಡೇಟ್ಸಿಂದು ಅಷ್ಟೇ. ನೋಡಿ, ಈ ಥರ ಸೀಡ್ಸ್ ಎಲ್ಲನೂ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಪೇಸ್ಟ್ ಥರ ಮಾಡ್ಕೊಳ್ತೀನಿ ತುಪ್ಪದಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ. ಸೊ ಅವಶ್ಯಕತೆ ಇಲ್ಲ, ಎಲ್ಲನೂ ಫೈನಾಗೆ ಚಾಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಗೈಸ್, ಆ್ಯಕ್ಚುಲಿ ನಾವಿವಾಗ ಇದನ್ನು ಸೀಡ್ಸ್ ಅಂದರೆ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ಯಾಕಂದರೆ ಇದನ್ನು ನಾವು ಲೈಕ್ ತುಪ್ಪದಲ್ಲೂ ಕೂಡ ಕರಿಬೋದು, ಬಟ್ ಇದು ಫುಲ್ ಗರ್ಗರಿಯಾಗಿ ಲೈಕ್ ತಿನ್ನೋದಕ್ಕೆ ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಇರಲಿ ಲಡ್ಡು ಅಂದರೆ ಬರ್ಫಿನಲ್ಲಿ ಅಂದ್ಬಿಟ್ಟು. ಸೊ ನಾವು ಡ್ರೈ ರೋಸ್ಟ್ ಥರ ಮಾಡ್ಕೋತಾ ಇದ್ದೀವಿ.
ಸೊ ಎರಡು ಸಪ್ರೇಟಾಗಿ ಮಾಡ್ಕೋಬೇಕು ಬಿಕಾಸ್ ಸನ್ಫ್ಲವರ್ ಸೀಡ್ಸ್ ಸ್ವಲ್ಪ ಬೇಗನೆ ಇದಾಗುತ್ತೆ. ಸೊ ಗೈಸ್ ನಾವು ಇವಾಗ ಪಂಪ್ಕಿನ್ ಸೀಡ್ಸ್ ಕೂಡ ಡ್ರೈ ರೋಸ್ಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಇದು ಸ್ವಲ್ಪ ಲೈಟ್ ಬ್ರೌನಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ನೀವು ಅದನ್ನು ಎತ್ತಿಟ್ಕೋಬೇಕು, ಇಲ್ಲಾಂದರೆ ಫುಲ್ ಬೇಗ ಸೀದೋಗ್ಬಿಡುತ್ತೆ. ಸೊ ನೀವು ಮಾಡಿದ್ದೆಲ್ಲ ಒಂದು ಸ್ವಲ್ಪ ಒಗ್ರು ಟೇಸ್ಟ್ ಅಥವಾ ಕಂಟು ಟೇಸ್ಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ಸೊ ಗೈಸ್ ನಾವು ಇವಾಗ ಇದಕ್ಕೆ ವಾಲ್ನಟ್ಸ್ ಮತ್ತು ಪಿಸ್ತಾ ಹಾಕ್ಕೊಂಡಿದ್ದೀವಿ. ಜೊತೆಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಫ್ ಗೀನೂ ಇಲ್ಲ ಗೈಸ್. ಆ್ಯಕ್ಚುಲಿ ಸ್ವಲ್ಪ ಅಷ್ಟು ನಾವು ಗೀ ಹಾಕಿರೋದು, ಜಸ್ಟ್ ಸ್ವಲ್ಪ ಲೈಕ್ ಫ್ಲೇವರ್ ಆಗಿರಲಿ ಅಂತ. ಸೊ ನಾವಿವಾಗ ಆಲ್ಮಂಡ್ನ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ತುಪ್ಪ ಕನ್ಸಿಸ್ಟೆನ್ಸಿ ಇಷ್ಟೇ ಹಾಕ್ಬೇಕಾಗಿರೋದು, ತುಂಬ ಜಾಸ್ತಿ ಹಾಕ್ಬಾರ್ದು, ಯಾಕೆಂದರೆ ಫ್ಯಾಟ್ ತುಂಬ ಬಂದ್ಬಿಡುತ್ತೆ. ತುಪ್ಪ ಆ್ಯಕ್ಚುಲಿ ಗುಡ್ ಫ್ಯಾಟ್, ತುಪ್ಪ ಆ್ಯಕ್ಚುಲಿ ಗುಡ್ ಫ್ಯಾಟ್, ಬಟ್ ತುಂಬ ತಿನ್ನೋದ್ರಿಂದನೂ ಸ್ವಲ್ಪ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇಟ್ಸ್ ಡಿಪೆಂಡ್. ಸೊ ನಾವಿವಾಗ ಆಲ್ಮಂಡ್ ಹಾಕೋತಾ ಇದ್ದೀವಿ. ನಾವು ಪ್ರತಿ ಒಂದಕ್ಕೂ ತುಪ್ಪ ಹಾಕ್ತಾ ಇರೋದ್ರಿಂದ ಸೊ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ತುಪ್ಪ ಜಾಸ್ತಿ ಒಂದೊಂದು ಸ್ಪೂನ್ ಹಾಕೋ ಅವಶ್ಯಕತೆ ಇಲ್ಲ. ನಾವು ಇವಾಗ ಆಲ್ಮಂಡ್ದು ಏನು ಮಾಡಿದ್ವಿ ಅಲ್ವಾ, ಅದೇ ರೀತಿ ಕ್ಯಾಶ್ಯೂದು ಅಷ್ಟೇ. ಗೈಸ್ ನಾವು ಇವಾಗ ಇದರಲ್ಲಿ ಡೇಟ್ಸ್ನ ಮತ್ತು ಬ್ಲೂಬೆರಿನ ಹಾಕ್ಕೊಂಡಿದ್ದೀವಿ. ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕು, ಲೈಕ್ ಇವಾಗ ತೋರಿಸ್ತಿದ್ದೀವಿ ನೋಡಿ, ಅದೇ ರೀತಿ ಮಾಡ್ಕೋಬೇಕು. ಸೊ ಗೈಸ್ ಸ್ಮ್ಯಾಶಿಂದು ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು, ಲೈಕ್ ಅದು ಕಂಪ್ಲೀಟ್ ಬ್ಲೆಂಡ್ ಆಗಬೇಕು ಡೇಟ್ಸು ಮತ್ತು ಬ್ಲೂಬೆರೀಸ್. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಯಾಕಂದರೆ ಅದು ನೀವು ಬರ್ಫಿ ಮಾಡಬೇಕಾದ್ರೆ ಆ ಅಂಟು ಎಲ್ಲದಕ್ಕೂ ಇರಬೇಕು. ಸೊ ಗೈಸ್ ನಾವು ಬರ್ಫಿಗೆ ಇವಾಗ ಸ್ವಲ್ಪ ಪಾಕ ತೊಗೊಳೋದಕ್ಕೆ ಬೆಲ್ಲ ಮತ್ತು ಒಂಚೂರು ನೀರು, ಆ್ಯಕ್ಚುಲಿ ಇಷ್ಟು ಕೂಡ ಯೂಸ್ ಮಾಡಬಾರ್ದು. ನಿಮ್ಮ ಕನ್ಸಿಸ್ಟೆನ್ಸಿ ಮತ್ತು ಸ್ವೀಟ್ನ ನೀವು ನೋಡ್ಕೊಂಡು ನೀವು ಹಾಕೋಬೇಕು. ಸೊ ಇದು ಸ್ವಲ್ಪ ಪಾಕ ಬಂದಿದ್ದ ತಕ್ಷಣ ಎತ್ಕೋಬೇಕು. ಅದು ಒಂದೆಳೆ ಪಾಕ ಅಂತಾರಲ್ಲ, ಹಂಗೆ ಮಾಡಿದ್ರೆ ಮಾತ್ರ ಅಂಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಟೇಸ್ಟ್ ಇರೋಲ್ಲ. ಡಿಪೆಂಡ್ ನಿಮ್ಗೆ ಎಷ್ಟು ಟೇಸ್ಟ್ ಬೇಕು ಅಂತ, ಬಿಕಾಸ್ ಡೇಟ್ಸಲ್ಲೂ ಕೂಡ ಸ್ವೀಟ್ನೆಸ್ ಇರುತ್ತೆ. ಆಮೇಲೆ ಎಲ್ಲದರಲ್ಲೂ ಆಲ್ಮೋಸ್ಟ್ ಸ್ವೀಟ್ನೆಸ್ ಇರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಸೊ ಗೈಸ್ ನಾವು ಪಾಕ ಆಗೋ ಟೈಮಲ್ಲಿ ಇದನ್ನು ಸ್ವಲ್ಪ ಗ್ರೌಂಡ್ ನಟ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇದನ್ನು ನಾವು ಫೈನ್ ಪೌಡರ್ ಮಾಡ್ತಿಲ್ಲ, ಸ್ವಲ್ಪ ಅಷ್ಟೇ ತರ್ತರಿಯಾಗಿ ರುಬ್ಕೋತಾ ಇದ್ದೀವಿ. 1-2 ಸೆಕೆಂಡ್ಸ್ ಅಷ್ಟೇ ನಾವು ಗ್ರೈಂಡ್ ಮಾಡಿಸ್ಕೊತಿರೋದು. ಇದು ರೋಸ್ಟ್ ಆಗಿರಬೇಕು. ಇದು ರೋಸ್ಟ್ ಆಗಿರೋದನ್ನು ನೀವು ಹಾಕೋಬೇಕು. ಹಂಗೆ ಹಸಿದು ಹಾಕ್ಕೊಂಡ್ರೆ ಅದ್ರಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋದ್ರಿಂದ ಲೈಕ್ ಚೆನ್ನಾಗಿ ಬರೋದಿಲ್ಲ ಬರ್ಫಿ. ಈ ಥರ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿ ಚೆನ್ನಾಗಿರಬೇಕು. ಇದನ್ನು 1-2 ಸೆಕೆಂಡ್ಸ್ ಜಸ್ಟ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್ ಇಷ್ಟು ತರ್ತರಿಯಾಗಿ ಆಗಬೇಕು, ಕಂಪ್ಲೀಟ್ ಫೈನ್ ಪೌಡರ್ ಆಗಬಾರ್ದು. ಸೊ ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸೊ ಗೈಸ್ ಇವಾಗ ಪಾಕ ಆಲ್ಮೋಸ್ಟ್ ರೆಡಿ ಆಗಿದೆ, ಅಂದರೆ ರೆಡಿ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡ್ಕೊತಾ ಹೋಗ್ತೀವಿ ಏನೇನು ಇಂಗ್ರೀಡಿಯೆಂಟ್ಸ್, ಲೈಕ್ ಹಿಂಗೆ ಮಾಡ್ಕೋಬೇಕು, ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಅದು ಉಂಡೆ ಕಟ್ಟೋದಕ್ಕೆ ಬರುತ್ತೆ ಅಂತ. ನಾವು ಇವಾಗ ಪಾಕಕ್ಕೆ ನಾವು ಆವಾಗಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದಂತಹ ಡೇಟ್ಸ್ ಮತ್ತು ಬ್ಲೂಬೆರಿನ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಅದ್ರ ಜೊತೆಗೆ ಕ್ಯಾಶ್ಯೂ ಮತ್ತು ಆಲ್ಮಂಡ್ಸ್ ಎಲ್ಲ ಹಾಕ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ನು ಕೂಡ ನಾವು ಹಾಕ್ಕೋತಾ ಇದ್ದೀವಿ. ಇವಾಗ ನಾವು ಅದನ್ನು ಲೈಕ್ ಪಾಕೋದಕ್ಕೆ ಎಲ್ಲ ಹೊಂದ್ಕೊಳ್ಳೋ ಥರ ನಾವು ಇವಾಗ ಮಾಡಬೇಕು. ಗೈಸ್ ನಾವು ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಅದು ಕನ್ಸಿಸ್ಟೆನ್ಸಿ ಬರಬೇಕು, ಲೈಕ್ ಕಂಪ್ಲೀಟ್ ಅದು ಸ್ಟಿಕ್ ಆಗೋ ಥರ. ಸೊ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಂಡು ಒಂದ್ಸತಿ ಬ್ಲೆಂಡ್ ಮಾಡ್ಕೊಂಡು ಮಾಡಬೇಕು. ಸೊ ಗೈಸ್ ಅವಾಗಲಿಂದ ಕಷ್ಟಪಟ್ಟು ಇದ್ರ ಮುಂದೆ ನಿಂತ್ಕೊಂಡು ಬೆವರು ಸುರಿಸ್ತಿದ್ದೀನಿ. ಮಳೆಯಲ್ಲಿ ಬೆವರು ಮಾಡ್ತಾರೆ ಎಲ್ಲ ಬರೀ ಸುಳ್ಳು. ಆ್ಯಕ್ಚುಲಿ ಡ್ರೈ ಫ್ರೂಟ್ ಲಾಡು ಅಂತ ಎಲ್ಲ ಕಡೆ ಸಿಗುತ್ತೆ. ಆಚೆಗಡೆ ತಿನ್ನೋದಕ್ಕಿಂತ ನೀವೇ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಣ್ಣಿಂದನೇ ಮಾಡ್ಕೋತೀರಾ. ಯಾಕಂದರೆ ಸ್ವಲ್ಪ ಹೈಜೀನ್ ಅನ್ನೋದಿರುತ್ತೆ. ಅವರು ಏನು ತುಪ್ಪ ಬದಲು ಎಣ್ಣೆ ಯೂಸ್ ಮಾಡಿರ್ತಾರೆ ಏನೂ ಗೊತ್ತಿರಲ್ಲ. ಸೊ ಹಾಗಾಗಿ ನಮ್ಮ ಹೆಲ್ತ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಕೋತೀನಿ. ಸೊ ಗೈಸ್ ಆ್ಯಕ್ಚುಲಿ ನಾನು ಒಂದು ಬಿಸಿನೀರು ಕೂಡ ಮುಟ್ಟಿರಲಿಲ್ಲ. ವ್ಲಾಗಿಗೋಸ್ಕರ ಈ ಉಂಡೆ ಕಟ್ಟೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಎಷ್ಟು ಬಿಸಿದೆ ಅಂದರೆ ಕೈಯೆಲ್ಲ ಕೆಂಪಾಗ್ಬಿಟ್ಟಿದೆ ಫುಲ್ಲು.
ಆಗ್ತಿಲ್ಲ ಫುಲ್ಲು. ಸೊ ಬರ್ಫಿ ಬೇಕು ಅಂದರೆ ಬರ್ಫಿನೂ ಮಾಡ್ಕೊಳ್ಬೋದು, ಲಡ್ಡು ಬೇಕು ಅಂದರೆ ಈ ಥರ ಬಿಸಿ ಇರೋದ್ರಲ್ಲಿ ಲಡ್ಡು ಸೊ ಗೈಸ್ ನಾವು ಲಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಅಂದರೆ ಡೇಟ್ಸ್ದು ಕನ್ಸಿಸ್ಟೆನ್ಸಿ ಒಂದು 150 ಗ್ರಾಮ್ ಅಷ್ಟು ಹಾಕಿದ್ದೀವಿ. ನಿಮಗೆ ಬರ್ಫಿ ಬೇಕು, ನಾವು ಪ್ಲೇಟಲ್ಲಿ ಲೈಕ್ ಕಟ್ ಮಾಡ್ಕೋತೀವಿ ಆ ಥರ ಅಂತ ಏನಾದರೂ ಇದ್ದರೆ ನೀವು ಲೈಕ್ ಡೇಟ್ಸ್ ಅನ್ನೋದನ್ನ ಒಂದು 250 ಗ್ರಾಮ್ಸ್ ಆ ಥರ ತೊಗೊಂಡ್ರೆ ತುಂಬ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆ ಥರ ತೊಗೊಂಡ್ರೆ ಸೊ ನಿಮಗೆ ಹೆಲ್ಪ್ ಆಗುತ್ತೆ. ನಾವು ಲಡ್ಡು ಥರ ಇದ್ದರೆ ಲೈಕ್ ಎಲ್ಲರೂ ಒಂದೊಂದು ತಿಂತಾರೆ ಆ್ಯಂಡ್ ಸ್ಟೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಲಡ್ಡು ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಗೈಸ್ ಆ್ಯಕ್ಚುಲಿ ನೀವು ನನ್ನ ಕೈ ನೋಡಿ, ಲಡ್ಡು ಮಾಡೋದಕ್ಕೆ ಹೋಗ್ಬಿಟ್ಟು ಯಪ್ಪ ಕೈ ಫುಲ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬರ್ಫಿ ಮಾಡಬೇಕು ಅಂತ ನಾನು ಒಂದು ಲಡ್ಡು ಕತೆ ಮಾಡೋಣ ಅಂತ ಹೋಗಿ ನನ್ನದೇ ಒಂದು ಕತೆ ಆಗೋಯ್ತು. ಮೇಘಾ ದೇವರಾಜ್ ಕತೆ. ನಾನು ಆ್ಯಕ್ಚುಲಿ ಬಿಸಿ ನೀರು ಕೂಡ ಮುಟ್ತಿರ್ಲಿಲ್ಲ, ಅದು ಬಿಸಿ ಕಟ್ಟೋದಕ್ಕೆ ಹೋಗಿ ನನ್ನ ಸ್ಕಿನ್ ಫುಲ್ ಬರ್ನ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಕ್ವೈಟ್ ಕಾಮನ್. ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಸೊ ಗೈಸ್ ಫೈನಲಿ ಎಲ್ಲ ಕಷ್ಟ ಆಗಿ ಕೈಯೆಲ್ಲ ಸುಟ್ಕೊಂಡು ಲಡ್ಡು ರೆಡಿಯಾಗಿದೆ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಗೈಸ್ ಆ್ಯಕ್ಚುಲಿ ನಾವು ಒಂದು 30+ ಲಡ್ಡು ಆಗಂಗೆ ಮಾಡಿದ್ವಿ, ಬಟ್ ತಿನ್ಕೊಂಡು ಕೊನೆಗೆ ಉಳಿದಿದೆ ಇಷ್ಟು. ಆ್ಯಕ್ಚುಲಿ ಮಾಡಬೇಕಾದ್ರೇ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಟೇಸ್ಟ್ ಎಲ್ಲ ಇಷ್ಟ ಆಗಿ ನಾವೊಂದು ಸ್ವಲ್ಪ ಅಂದ್ಕೊಂಡು ತಿಂದರು. ಸೊ ಇವಾಗ ಇಲ್ಲಿ ಒಂದು 18 to 19 ಇದೆ. ಸೊ ಗೈಸ್ ನಾವು ಇವಾಗ ಏರ್ ಟೈಟ್ ಕಂಟೈನರಲ್ಲಿ ನಾವು ಇದನ್ನು ಇಡಬೇಕು, ಗಾಳಿ ಏನು ಹೋಗದೆ ಇದ್ದಿರೋ ಥರ, ಇಲ್ಲ ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ. ಬಿಕಾಸ್ ನಾವು ಡ್ರೈ ರೋಸ್ಟ್ ಮಾಡಿರೋದು, ಸೊ ಆಮೇಲೆ ಅದು ಫುಲ್ ಮೆತ್ತಗಾಗ್ಬಿಟ್ರೆ ಅದು ಓಪನ್ ಆಗಿಬಿಡುತ್ತೆ. ನಾನು ಲಡ್ಡು ಅಂದ್ಕೊಂಡು ಲಡ್ಡು ಮಾಡೋಕ್ಕೋಗಿ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಯಾರು ಲಡ್ಡು ಮಾಡಬೇಡಿ, ನಿಮ್ಮ ಹ್ಯಾಂಡ್ಸ್ ತುಂಬ ಪ್ರೀಷಿಯಸ್ ಗೈಸ್, ಏನೇನಕ್ಕೋ ಕೆಲ್ಸಕ್ಕೆ ಬರುತ್ತೆ. ದಯವಿಟ್ಟು ಲಡ್ಡು ಮಾಡಬೇಡಿ. ನನ್ನ ಕೈ ಸುಟ್ಕೊಂಡು ಬಿಟ್ಟಿದ್ದೀನಿ ಆ ಬಿಸಿ ಇದಕ್ಕೆ. ಇಟ್ಸ್ ಬೆಟರ್ ಟು ಡೂ ಬರ್ಫಿ. ಸೊ ಗೈಸ್ ಇದಾಗಿತ್ತು ಈ ವ್ಲಾಗ್. ನಿಮಗಿನ್ನೂ ಹೆಚ್ಚು ಇನ್ಫಾರ್ಮೇಷನ್, ಹೆಲ್ತ್ ಕಾನ್ಷಿಯಸ್ದು ಟಿಪ್ಸ್ ಏನಾದರೂ ಬೇಕಿದ್ರೆ ಮೂಮೆಂಟ್ಸ್ ಅನ್ನೋ ಅಕೌಂಟನ್ನ ನಾನು ಟ್ಯಾಗ್ ಮಾಡಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಸಿಗುತ್ತೆ, ಲೈಕ್ ಎಲ್ಲ ಥರದ್ದು ಸಿಗುತ್ತೆ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Please support her and me too. Thank you.